ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ನಾನು ಏನ್ ಮಾಡ್ತಾ ಇದ್ದೀನಿ, ಬಸ್ಸಾರ್ ಮಾಡ್ತಾ ಇದ್ದೆ. ಸೊ ಅದನ್ನು ಬಸ್ಸಾರ್ನು ನಾನು ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಯೂಶಲಿ ಬಸ್ಸಾರು ಎಲ್ಲಾರ ಮನೇಲೂ ಸಿಮಿಲರ್ ಆಗೇ ಇರುತ್ತೆ. ಬಸ್ಸಾರು ಅಂದ್ರೆ ಎಲ್ಲ ಒಂದೇ ತರಾನೇ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಇದು ಪ್ರಾಬಬ್ಲಿ ಹೊಸೊಬ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ನಾನ್ ಕೂಡ ಬಸ್ಸಾರ್ ಕಲ್ತಿರೋದು ಯೂಟ್ಯೂಬ್ ಇಂದಾನೆ. ಸುಮಾರು ಅಡ್ಗೆಗಳೆಲ್ಲ ನಾನು ಯೂಟ್ಯೂಬ್ ಇಂದಾನೆ ಕಲ್ತಿರೋದು. ಹಾಗೆ ಇದು ಯಾರಿಗೋ ಒಬ್ರಿಗೆ ಯೂಸ್ ಆಗತ್ತಲ್ವಾ, ತೋರ್ಸೋಣ ಅಂತ ಅನ್ಬಿಟ್ಟು ನಾನು ಶೂಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಿಮ್ಗೆ ಅನ್ಸ್ಬೋದು ಬಸ್ಸಾರ್ ಅಂದ್ರೆ ಸಾಕು, ತುಂಬಾ ಜನ ಅಂತಾರೆ ಅಯ್ಯೋ ಬಸ್ಸಾರ್ ಅಂದ್ರೆ ಅದು ಒಂದಿನ ಎಲ್ಲ ಅಡುಗೆ ಅನ್ನೋ ತರ. ಬಟ್ ನನಗೆ ಯಾವತ್ತೂ ಆ ತರ ಫೀಲ್ ಆಗಿಲ್ಲ. ಯಾಕೆ ಅಂದ್ರೆ ಅದು ಸ್ವಲ್ಪ ಬೇಯಿಸ್ಕೊಳ್ಳೋ, ಈ ಸೊಪ್ಪು ಅದೆಲ್ಲ ಏನಿರುತ್ತೋ ಅದು ಬೇಯಿಸ್ಕೊಳ್ಳೋರ್ಗು ಅಷ್ಟೇನೆ. ಅದಾದ್ಮೇಲೆ ಮಾಡೋದೆಲ್ಲ ಈಸಿ. ಸೊ ಹೇಗ್ ಮಾಡೋದು ಬಸ್ಸಾರು, ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು 1 ಕಪ್ ತೊಗರಿ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದೀನಿ. ಇದು ಒಂದು 60% ಬೆಂದ್ರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕ್ಬಿಟ್ಟು ತೊಗರಿ ಬೇಳೆನ ಬೇಯಕ್ಕೆ ಇಟ್ಕೊಂಡಿದೀನಿ. ತೊಗರಿ ಬೇಳೆ ಬೆಂದಿದೆ. ಈಗ ಇದಕ್ಕೆ ನಾವು ಬೀನ್ಸ್ ಹಾಕ್ತಾ ಇದ್ದೀನಿ. ಈಗ ಬೀನ್ಸ್ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಬೀನ್ಸು ತೊಗರಿ ಬೇಳೆ ಎರಡು ಚೆನ್ನಾಗಿ ಬೇಯಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. 5 ಮಿನಿಟ್ಸ್ ಆಗಿದೆ, 5 to 6 ಮಿನಿಟ್ಸ್ ಆಗಿದೆ ನೋಡಿ. ಬೀನ್ಸ್ ಕೂಡ ಬೆಂದಿದೆ. ಸಿಗೆ ಸೊಪ್ಪು 1 ಕಟ್ ತಗೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೋಬೇಕಿದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಡೋಣ. ಈಗ ಇದು ಸೊಪ್ಪು ಜೊತೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ನಾನು. ಈಗ ಇದನ್ನ ಬಸ್ಕೊಳ್ಳೋಣ. ಈಗ ನಾನು ನೀರ್ನ ಬಸ್ದಿಟ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಪಲ್ಯ ಮಾಡ್ಕೊಂಡ್ಬಿಡೋಣ. ಫಸ್ಟು ಎಣ್ಣೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಆನಿಯನ್, ಹಾಗೆ ಕರ್ಬೇವಿನ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸಿನ್ಕಾಯಿ. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಗಿದೆ. ಸೊ ಬಸ್ದು ತೆಗೆದಿಟ್ಕೊಂಡಿರುವಂತ ಸೊಪ್ಪನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೂರು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ಉರಿನಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಣ್ಣ ಇಟ್ಕೊಂಡ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಉರಿ ಇಟ್ಕೊಂಡೆ ಫ್ರೈ ಮಾಡಿ. ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಈಗ ಪಲ್ಯ ರೆಡಿ ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸಾಂಬಾರ್ಗೆ ರುಬ್ಕೋಬೇಕು ಸ್ವಲ್ಪ ಫ್ರೈ ಮಾಡಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಲ್ಲರೂ ಅಂತಾರೆ ಬಸ್ಸಾರ್ ಕಷ್ಟ ಕಷ್ಟ ಮಾಡೋದಕ್ಕೆ ಅಂತ. ಸೊ ನನಗೇನು ಯಾವತ್ತೂ ಅದು ಬಸ್ಸಾರ್ ಕಷ್ಟ ಅಂತ ಅನಿಸಿಲ್ಲ. ಬಟ್ ಕೆಲವು ಸತಿ ಅಯ್ಯೋ ಬಸ್ಸಾರ್ ಮಾಡ್ಬೇಕಲ್ವಾ ಅಂತಾನು ಅನಿಸಿದೆ. ಬಟ್ ಏನು ಟೈಮ್ ತಗೊಳುತ್ತೆ ಅಂತ ಏನು ಅನ್ಸೋದಿಲ್ಲ. ಯಾಕೆಂದ್ರೆ ನಾವು ಹೇಗೆ ಮಾಡ್ತೀವಿ ಅನ್ನೋದು, ಎಷ್ಟು ಫಾಸ್ಟಾಗಿ ನಾವು ಅಡುಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸ್ಲೋ ಆಗಿ ಮಾಡಿದ್ರೆ ಎಲ್ಲಾನು ಲೇಟ್ ಅಂತಾನೆ ಅನ್ಸುತ್ತೆ. ಈಗ ಇಲ್ಲಿ 2 ಆನಿಯನ್ಸ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಪೀಲ್ಡ್ ಗಾರ್ಲಿಕ್, ಬೆಳ್ಳುಳ್ಳಿನ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಗೆ ಹಾಕಬೇಡಿ, ಬಿಡಿಸ್ಬಿಟ್ಟೆ ಹಾಕಬೇಕು. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಬೆಳ್ಳುಳ್ಳಿನ ಹಾಗಾಗೆ ಹಾಕ್ಬಿಡ್ತಾರೆ, ಬಟ್ ಬಸ್ಸಾರ್ಗೆ ಹಂಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದನ್ನ ಪೀಲ್ ಮಾಡಿನೇ ನೀವು ಹಾಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. 7-8 ಗಾರ್ಲಿಕ್ ಹಾಕಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ ಕೆಂಪಗಾಗಿದೆ. ಈಗ ಇಲ್ಲಿ ಒಂದು ಸ್ವಲ್ಪ ಅಂದ್ರೆ 1 ಸ್ಪೂನ್ ಅಷ್ಟು ಜೀರಿಗೆ ತಗೊಳ್ಳೋಣ.
ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಈಗ ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೊ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚಿಕ್ಕದಾಗಿ ನಾನು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಆಲ್ರೆಡಿ ಟೊಮೆಟೊ ಹಾಕಿದ್ದೀನಿ, ಸೊ ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಆಮೇಲೆ ಇದಕ್ಕೆ ಮೇನ್ ಥಿಂಗ್ ಏನು ಅಂತಂದರೆ ಬಸ್ಸಾರು ಮಾಡುವಾಗ ಮರೆಯೋ ಅಂಥದ್ದೇನು ಅಂದರೆ ಸೊಪ್ಪನ್ನೇ ಹಾಕ್ಕೊಂಡಿರಲ್ಲ. ಈ ಪಲ್ಯ ಮಾಡ್ಕೊಂಡಿರ್ತೀವಿ ಅಲ್ವಾ, ಈ ಪಲ್ಯನ ಒಂದು ಸ್ವಲ್ಪ ಹಾಕ್ಕೊಳ್ಳಿ, 1 2 to 3 ಟೇಬಲ್ ಸ್ಪೂನ್ ಅಷ್ಟು. ಆಗ ನಿಮಗೆ ಸಾಂಬಾರು ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಖಾರಕ್ಕೆ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. 1 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಉಪ್ಪು. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇದು ರುಬ್ಬಿದ ತಕ್ಷಣ ನಮಗೆ ಬಸ್ಸಾರು ಸ್ಮೆಲ್ ಬರ್ತಾ ಇರುತ್ತೆ, ಸೊ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಅದು. ಈಗ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಸಾಂಬಾರು ಅಂತ ನೋಡೋಣ. ಈಗ ಸಾಂಬಾರ್ಗೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಳೋಣ. ಇದಕ್ಕೆ ಬಸ್ದಿರೋ ಅಂಥ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಬಸ್ದಿರೋ ನೀರನ್ನ ಈಗ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ನಿಮಗೆ ನೀರು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಬಸ್ದಿರೋ ನೀರೇ ಸಾಕು, ಯಾಕೆಂದರೆ ನಮ್ಮನೇಲಿ ತಿಕ್ಕಾಗಿರಬೇಕು ಬಸ್ಸಾರು. ತುಂಬ ತೆಳುವಿದ್ರೆ ಅದು ಅವ್ರಿಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ. ಸಾಂಬಾರು ಕುದಿಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಸ್ಸಾರಿಗೆ ಇದಕ್ಕೆ ಮುಂಚೆನೇ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಸ್ದಿರೋ ನೀರು ಮತ್ತು ಮಸಾಲೆ ಹಾಕ್ತಾರೆ. ಹಂಗೆ ಹಾಕಿದ್ರೆ ಅದು ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾವಾಗಲೂ ಅಷ್ಟೇ ಒಗ್ಗರಣೆ ಅನ್ನೋದು ನಾವೆಲ್ಲ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಆ ಒಂದು ಫ್ರೇಗ್ರೆನ್ಸ್ ನಿಮಗೆ ಲಾಸ್ಟ್ವರೆಗೂ ಇರುತ್ತೆ. ಸೊ ನೀವೇನಾದರೂ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಅದು ಅದ್ರ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಅದ್ರ ಟೇಸ್ಟೇ ಬರೋದಿಲ್ಲ. ಸೊ ಹಾಗಾಗಿ ನೀವು ಯಾವತ್ತೂ ಅಷ್ಟೇ ಮಾಡುವಾಗ ಕೊನೆಯಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅದಕ್ಕೆ ನಾನು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊತೀನಿ. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಇಂಗು. ಈಗ ಒಗ್ಗರಣೆ ಆಗಿದೆ. ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಜಸ್ಟ್ 1 ಮಿನಿಟ್ ಕುದಿಯಕ್ಕೆ ಬಿಟ್ಟು ಆಫ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಾಗಿದೆ ಬಸ್ಸಾರಂತೂ. ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನೋಡಿದಿರಾ ಅಲ್ವಾ? ನೀವೆಲ್ಲ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ಬಸ್ಸಾರ್ ಅಂದ್ರೆ ಎಲ್ಲರಿಗೂ ಇಷ್ಟ, ಮುದ್ದೆ ಬಸ್ಸಾರ್ ಅಂದ್ರೆ. ಸೊ ಹಾಗಾಗಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.